ಆವಾಗ ಮಣಿಕಂಠ ಅಂತಂದ್ರಲ್ಲ, ಮಣಿಕಂಠ ಏನಂದರೆ ಅದು ನಿಮ್ಮ ಇದರಲ್ಲಿ ಮಲ್ಲ ಪಿಕ್ಚರ್ ನೋಡಿದ್ದೀರಾ ನೀವು? ಮಲ್ಲ ಪಿಕ್ಚರ್ಲಿ ರವಿಚಂದ್ರ ಇದಕ್ಕೆ ತೊಗೊಂಡಿದ್ದು ಶೂಟಿಂಗಿಗೆ. ಓಕೆ. ರವಿಚಂದ್ರನು ಶೂಟಿಂಗ್ ಹೋಗೋದು ರವಿಚಂದ್ರಿಗೆ ಕೈ ಹಾಕಿ ಹೋಗ್ಬಿಡ್ತು ಅದು. ಅವಾಗ ಅದು ಕ್ಯಾನ್ಸಲ್ ಮಾಡಿ ಮತ್ತು ಕೇರಳನೇ ತಂದುಬಿಟ್ಟು ಅವರು ಕೇರಳನೇ ತಂದು ಆ ಶೂಟಿಂಗ್ ಮಾಡಿದ್ರು. ಶೂಟಿಂಗ್ ಅಲ್ಲಿಗೆ ಮಣಿಕಂಠ ಕ್ಯಾನ್ಸಲ್ ಮಾಡಿ ಆಮೇಲೆ ಕೇರಳನೇ ತಂದು ಕೇರಳದಿಂದ ಶೂಟಿಂಗ್ ತೊಗೊಂಡ್ರು ಮಣಿಕಂಠ. ಆಮೇಲೆ ನಾನು ನೋಡಿ 79 ನಾನು ಸೇರ್ಬೇಕಾದ್ರೆ ಬರೀ 75 ರೂಪಾಯಿ ಸಂಬಳ ನನಗೆ. 75 ರೂಪಾಯಿ ಸಂಬಳ. 75 ಸಂಬಳ ಆದ್ರೂ ವರ್ಷಕ್ಕೆ 6 ತಿಂಗಳಿಗೆ 9 ತಿಂಗಳಿಗೆ ಒಂದು ಸತಿ ಸಂಬಳ ಬರೋದು. ಆವಾಗ ನಾವು ಏನು ತಿನ್ನಬೇಕು, ನಾವು ಅದು ಬಿಟ್ಟರೆ ಆಗಲ್ಲ. ಈಗ ನಾನು ಡ್ಯೂಟಿನೂ ಬಿಡೋಂಗಿಲ್ಲ, ಡ್ಯೂಟಿ ಬಿಟ್ಟರೂ ಆಗಲ್ಲ. ಅಂಥ ಕಷ್ಟ ನೋಡಿ. ಇವಾಗ ನಾನು ನಿಮ್ಗೆ ಹೇಳ್ತೀನಲ್ಲ, ಅದು ಸ್ವಲ್ಪ ಹೇಳಕ್ಕೆ ನಂಗೆ ಇದಾಗುತ್ತೆ. ಅವಾಗ 8 ದಿವಸಕ್ಕೆ ಒಂದು ಊಟ ಸಿಗೋದು ಕಷ್ಟ ಆಯಿತು ನಮಗೆ ಆಗಿನ ಕಾಲದಲ್ಲಿ. ಅಷ್ಟೆಲ್ಲ ಕಷ್ಟ ಮಾಡಿ ಉಪವಾಸ ವನವಾಸ ಬಿದ್ದು ನಾವು ಇಲ್ಲಿಗೆ ಬಂದಿದ್ದೀವಿ. ಅದು ನಮ್ಗೆ ಏನು ಗೊತ್ತಾ, ನೀವು ಒಂದು ಕೆಲಸ ಏನು ನನ್ನದೇನೆಂದರೆ, ನಮಗೆ ಈಗ ಆನೆ ಅಂತೀವಿ ನಾವು. ಆನೆ ಅಂದರೆ ನಮಗೆ ಇದೇ ನಮಗೆ. ಈಗ ನಾವು ನೋಡಿ ನಮಾಜಿಗೆ ಹೋಗಿದ್ದೆ ನಾನು. ಈಗ ನಮಾಜಿ ಅಂದರೆ ಏನು ಗೊತ್ತಾ, ಅದು ದೇವ್ರ ಕರ್ತವ್ಯ. ಅದಕ್ಕಿಂತ ಜಾಸ್ತಿ ನಮ್ಮದು ಇದು ಕರ್ತವ್ಯ, ಆನೆ ಕರ್ತವ್ಯ. ಆನೆ ಅಂದರೆ ನಮಗೆ ನಾನು ಈಗ ಬೆಳಗ್ಗೆ ಎಲ್ಲ ಸಾಯಂಕಾಲ ನಾವು ಬೆಳಗ್ಗೆ ಎದ್ದು ಆನೆಗೆ ಆನೆ ಮಾಡಿ ಊಟ ಮಾಡಬೇಕು. ಇವಾಗ ಅದು ಹೆಸರೇ ನಾವು ಹೇಳೋದು, ನಾವು ಈಗ ನೋಡಿ ಈಗ ಮನೆ ಕಟ್ಟಿದ್ದು ಅದು ಹೆಸರು ತೊಗೊಂಡು ನಾನು ಚಾಕರಿ ಸೇರಿದ ಮೇಲೆ ಶಂಕರ್ ಅಂತ ಬಂತು. ಶಂಕರ್ ಅಂತ ಬಂದ ಮೇಲೆ ಅದು ಕೊಟ್ಟರು ನನಗೆ. 11 ವರ್ಷ ಅದ್ರ ಮೇಲೆ ಮಾಡಿದೆ. ಶೃಂಗೇರಿ ಮಠದ್ದು ಶಂಕರ್ ಅಂದರೆ ಯಾಕೆ ಹೆಸರು ಅಂದರೆ ಶಂಕರಾಚಾರ್ಯ ಅಂತ ಇದ್ರು ಮಠದಲ್ಲಿ ಫಸ್ಟ್ ಮೇನ್. ಅವ್ರ ಹೆಸರೇ ಅದಕ್ಕೆ ಶಂಕರ್ ಅಂತ ಹೇಳಿ. ಅದು ಕೊಟ್ಟಿದ ಮೇಲೆ ನನಗೆ ಅವಾಗಿಂದನೂ ನನಗೆ 75 ರೂಪಾಯಿ ಸಂಬಳನೇ. ಅದು ಪಾಪ ನಾನು ಅಂದರೆ ಆನೆ ನಾನು ಅಂದರೆ ಭಾಳ ತಂದೆ ಮಗ ಇದ್ದಂಗೆ ನಾವು ಇಬ್ಬರು. ನಾನೇನು ಅದು ಇದಕ್ಕೆ ತಿನ್ನಂಗಿಲ್ಲ, ಅದು ನಾನು ಇದಕ್ಕೆ ತಿನ್ನಂಗಿಲ್ಲ. ಹಾಗೆ ಅಷ್ಟು ನನಗೂ ಅಷ್ಟು ಚೆನ್ನಾಗಿ ಸಾಕುವಂಥದ್ದು. ಅದ್ರಲ್ಲಿ ಸೇರಿದ ಮೇಲೆ ನಾನು ಆನೆ ಚಾಕರಿ ಸಮೇತ ಮದುವೆ ಆದೆ, ಮಕ್ಕಳು ಆಯ್ತು, ಮನೆ ಕಡ್ದು ಎಲ್ಲ ಮಾಡಿದ್ವು. ಎಲ್ಲ ಪೂರ ಆನೆ ಕೈಯಿಂದನೇ ಆಗಿತ್ತು. ಅದು ನಮ್ಮ ಮೈಲಿ ರಕ್ತ ಹರಿತದೆ ಆನೆದು, ನಾವು ಸುಳ್ಳು ಹೇಳಲ್ಲ. ಇವಾಗಲೂ ನಮ್ಮ ಮೈಲಿ ರಕ್ತನೇ. ನಮ್ಮ ಮಕ್ಕಳಿಗೆ ನಮ್ಮ ಮಗನೊಬ್ಬ ಆನೆ ಕೆಲಸದಲ್ಲಿ ಇದ್ದಾನೆ. ಈಗ ಅವನು ಆನೆ ಕೆಲಸದಲ್ಲಿ, ಇಬ್ಬರು ಆನೆ ಕೆಲಸದಲ್ಲಿ ಇದ್ದಾರೆ. ಒಬ್ಬ ಪ್ರಿನ್ಸಿಪಲ್ ಇದ್ದಾನೆ, ಒಬ್ಬ ಪರ್ಮನೆಂಟ್ ಆಗೈತೆ. ಅವರು ಆನೆ ಕೆಲಸದಲ್ಲಿ. ಈಗ ಈ ಮಕ್ಕನ ಅಂತ ಇದೆ, ಮೊನ್ನೆ ಹೇಳ್ಕೊಬೇಕಲ್ಲ, ಅದು ಕೊಟ್ಟಿದ್ದಾರೆ ಮಕ್ಮೂರ್ ಅಂತ ಹೇಳಿ. ಅವ್ನು ನನ್ನ ಮಗನೇ. ಅವನು ನನ್ನ ಮಗನೇ. ಈಗ ನೋಡಿ ನನಗೆ ಎಲ್ಲ ಇಲ್ಲಿ ಏನು ಆನೆಯವರು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ನಾವು ಒಂದೇ, ಎಲ್ಲ ಒಂದು ಬಂಧು ಬಳಗನೇ ನಾವು. ಈ ಒಂದೇ ಬಳ್ಳಿ, ಈ ಎಲೆಗಳು ಬೇರೆ ಬೇರೆ ಅಷ್ಟೇ, ಪೂರ ಒಂದೇ ನಾವು ಆನೆಯವರು ಎಲ್ಲ ಮುಸ್ಲಿಮ್ಸ್ ಇದರಲ್ಲಿ. ಆದರೆ ಮುಸ್ಲಿಮ್ ಜಾಸ್ತಿ ಇರೋದು ಇಲ್ಲೇ ಸಕ್ಕರೆ ಬೆಲೆಯಲ್ಲೇ ಮುಸ್ಲಿಮ್ಸು. ಅಂದರೆ ಕುರುಬ ಜನನೂ ಇದ್ದಾರೆ, ಅಂದರೆ ಕಮ್ಮಿ, ಅಂದರೆ ಮುಸ್ಲಿಮ್ಸೇ ಜಾಸ್ತಿ ಇರೋದು. ಈಗ ಮಾವುತರು ಚೇಂಜ್ ಆಯ್ತಾರಲ್ಲ, ಕಾವಾಡಿ ಮಾವುತ ಆನೆಗೆ, ಅದು ಆನೆಗೆ ಯಾವ ಥರ ಎಫೆಕ್ಟ್ ಆಯ್ತದೆ? ಈಗ ನಮ್ಮ ಕಾಲದಲ್ಲಿ ನಾವು ಗಂಡ ಆನೆ ಮೇಲೆ ಯಾರು ಚೇಂಜ್ ಮಾಡ್ತಿದ್ದಿಲ್ಲ. ಮೊದಲೇ ನಮ್ಮ ಕಾಲದಲ್ಲಿ ಗಂಡ ಆನೆ ಮೇಲಿಂದ ಕೂಡಲೇ ಚೇಂಜ್ ಎಲ್ಲ ಯಾರೂ ಮಾಡ್ತಿದ್ದಿಲ್ಲ. ಏನಾರು ಆಗಬೇಕು, ಏನಾರು ಕಾಯಿಲೆ ಆಗಿಲ್ಲ ಅಂದರೆ ಅದಕ್ಕೆ ಮಾವತ ಕವಾಡಿ ಅನ್ನೋದು. ಈಗ ಕವಾಡಿ ಏನಾರು ಕಾಯಿಲೆ ಆಗ್ಬಿಟ್ಟ ಮಾವತ ನೋಡಬೇಕು, ಮಾವತ ಕಾಯಿಲೆ ಆಗಿಬಿಟ್ಟು ಕವಾಡಿ ನೋಡಬೇಕು. ಇವಾಗ ಹಂಗಿಲ್ಲ, ಈಗ ಒಂಥರ ಗೊಂಬೆ ಆಟ ಇದ್ದಂಗೆ ಈಗ ಆನೆಗಳ್ದು. ಈಗ ಹಾಗಾಗಿ ಆನೆ ಕೆಟ್ಟದಿಲ್ಲಿ ಈ ನಮ್ಮ ಕ್ಯಾಂಪಲ್ಲಿ. ಹಾಗಾಗಿ ಆನೆ ಕೆಟ್ಟದ್ದು. 1 ತಿಂಗಳು ಆನೆ ಹೆಸರು ಮೇಲೆ ಅವನು ಆನೆ ಹೋದ, ಆನೆ ಹೆಸರಲ್ಲಿ 1 ತಿಂಗಳು, ಇಲ್ಲಿ 1 ತಿಂಗಳು. ಆನೆ ನೀವು ಆನೆ ಮರಿ, ಸಣ್ಣ ಮರಿದ ಹಾಲು ಕುಡಿಯೋ ಮರಿ ಈಗ ಬೇರೆ ಮಾತಲ್ಲ, ಅದು ನಿಮ್ಗೆ ಅದಕ್ಕೆ ಸೇರ್ಬೇಕಾದ್ರೆ ಒಂದು ವಾರ 15 ದಿವಸ ನಾವು ಬೇಕು ಅದ್ರಲ್ಲಿ ರಾಗಿ ಬೀಸಬೇಕು. ಅದು ನಮ್ಗೆ ಸೇರಿಸ್ಕೊಳ್ಳಿ ಹತ್ರ. ಈಗ ಇವರು ಆನೆ ಹೆಸರು, ಈಗ ಇನ್ನು ಬೇರೆ ಆನೆ ಹೆಸರು ಇದ್ದಾರೆ. ಈಗ ಅವನಿಗೆ ತೆಗಿಬೇಕು, ಅವನಿಗೆ ಬೇರೆ ಆನೆ ಕೊಡಬೇಕು, ಸೀನಿಯರ್ ಅವನಿಗೆ ಆನೆ ಕೊಡಬೇಕಂದ್ರೆ ಇವನು 15 ದಿವಸ ಟ್ರೈನಿಂಗ್ ಕೊಡ್ಬೇಕು ಅವನಿಗೆ ಆನೆ ಮರಿ ಸೇರಿಸೋದ್ರ ತನಕ. ಹಾಗೆ ಒಂದು ಮರಿ ಸೇರಿಸ್ಕೊಳ್ಳೋಕ್ಕೆ ಇಲ್ಲಿ ಹಂಗಿಲ್ಲ. ಈಗ 15 ದಿವಸಕ್ಕೆ ಒಂದೊಂದು ಗಂಡನೇ, 15 ದಿವಸಕ್ಕೆ ಒಬ್ಬ ಮಾವತ, 15 ದಿವಸಕ್ಕೆ ಒಬ್ಬ ಕವಾಡಿ, ಹಿಂಗೆ ಚೇಂಜ್. ಈಗ ಅದು ಏನಂತ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ನಾವು ಎಲ್ಲ ಬಂದಮೇಲೆ ಆ ಕಡೆ ತಲೆ ಹಾಕ್ತಾಯಿಲ್ಲ. ಈಗ ನಾನು ನೋಡ್ತಾ ಇದ್ದೀನಿಲ್ಲ, ಒಬ್ಬ ಒಂದು ತಿಂಗಳಲ್ಲಿ ಒಂದು 5 ಆನೆ ಹೋಗ್ತಾನೆ. 5 ಆನೆ ರಸ್ತ ಅವನಿಗೆ ಆನೆ ಸೇರಿಸೋದು ಯಾವಾಗ, ಅವನಿಗೆ ಬಿಡಿ ಬಿಚ್ಚೋದು ಯಾವಾಗ? ಇದೇನು ಗೊತ್ತಾ, ಆನೆ ಕೆಲಸ ಅಂತ ಇದು ಹುಡುಗಾಟ ಅಂತ ಮಾಡ್ತಾರೆ. ಬರೀ ನೀವು ಆನೆ ಏನು ಗೊತ್ತಾ, ಬರೀ ಬಾಲ್ದಿಂದ ಹೊಡೆದು ಸತ್ತೋಗ್ಬಿಡ್ತಾರೆ ಮನುಷ್ಯ. ಅದು ಕೈಯಿಂದ ಹೊಡೆಯೋದು ಬಲ್ಲ, ಸುಳ್ಳಿಂದ ಹೊಡೆಯೋದು ಬೇಡ, ಬರೀ ಬಾಲ್ದಿಂದ ಹೊಡೆದ್ರೆ ಆನೆ ಸತ್ತೋಗ್ಬಿಡ್ತಾನೆ ಮನುಷ್ಯ. ಅಷ್ಟು ಸೂಕ್ಷ್ಮ ಇದು ಚಾಕ್ರಿ, ಅಷ್ಟು ಸೂಕ್ಷ್ಮ ಚಾಕ್ರಿ. ಆ ಸೂಕ್ಷ್ಮ ಚಾಕ್ರಿ ಸೂಕ್ಷ್ಮದಿಂದನೇ ಮಾಡಿಸ್ಬೇಕು ನಾವು. ಹೆಂಗೆ ಬೇಕಂಗೆ 3 ತಿಂಗಳಿಗೆ ಒಂದೊಂದು ಒಬ್ಬ 15 ದಿವಸಕ್ಕೆ ಒಬ್ಬ ಕಬಾಡಿ, 15 ದಿವಸಕ್ಕೆ ಒಬ್ಬ ಮಾವತ ಅಂದರೆ ಈಗ ರಘುನಂದ ಮೇಲೆ ನನ್ನ ಮಗ ಇದ್ದ. ನನ್ನ ಮಗ ಮತ್ತು ಇವನು ತುಂಬ ಬಾಕ್ ನಮ್ಮ ಕೆಲಸ ಅಮ್ಜತ್ ಅಂತ ಇದ್ದ. ರಾಘವೇಂದ್ರ ಸ್ವಾಮಿ ಮಠದಿಂದ ತಂದಿರ. ರಾಘವೇಂದ್ರ, ಅಮ್ಜತ್ತು ಮತ್ತು ಇವನು ನಮ್ಮ ಮಗ ಇದ್ದ. ಅವ್ರು ಒಳ್ಳೆ ತಂದೆ ಮಗ ಇದ್ದಂಗೆ ಇದ್ರು ಇಬ್ಬರು. ಆದರೆ ಆನೆನೂ ಹಾಗೆ ಇತ್ತು, ಆನೆನೂ ಭಾಳ ಚೆನ್ನಾಗಿತ್ತು. ಇವಾಗ ಏನು ಮಾಡ್ತಾರೆ ಗೊತ್ತಾ, ಈಗ ಪರ್ಮನೆಂಟ್ ಮಾತು ತೆಗ್ದು ಬೇರೆ ಕಡೆ ಹಾಕ್ತಾರೆ, PCP ತೊಗೊಂಡು ಆನೆ ಕೊಟ್ಬಿಡ್ತಾರೆ. ಈಗ ಕೊಡ್ರಿ, ನಾನು ಇಲ್ಲ ಅನ್ನಲ್ಲ, PCP ಕೊಡ್ರಿ, ನಾನು ಸೀನಿಯರ್
ನಾಳೆ ಏನಾರು ಹೆಚ್ಚು ಕಡಿಮೆ ಆದರೆ ಯಾರಿಗೆ ಕೇಳ್ತೀರಿ ನೀವು? ಪ್ರಿನ್ಸಿಪಲ್ಗೆ ಏನು ಕೇಳ್ತಾರೆ? ಏನಾರು ಕೇಳಂಗೈತೆ ಅವನಿಗೆ? ಅವ್ನು ಬಿಟ್ಟು ಹೋಗ್ತಾನೆ ಬೇಡ ಅಂತೇಳಿ. ನಾಳೆ ಏನಾರು ಆನೆಗೆ ಹೆಚ್ಚು ಕಡಿಮೆ ಆಗ್ಬಿಡ್ತಪ್ಪ. ಜವಾಬ್ದಾರಿ ಎಲ್ಲಿದೆ? ಅದಕ್ಕೆ ಜವಾಬ್ದಾರಿ ಏನಿದೆ ಪರ್ಮಿಟ್ ಅವನಿಗೆ ಹಾಕಬೇಕು, ಪರ್ಮಿಟ್ ಅವನಿಗೆ ಕೊಡಬೇಕು. ಅವ್ನು ಕೆಳಗಡೆ ನೀವು ಯಾರಿಗಾರ ಕೊಟ್ಕೊಡಿ, ನಾನು ಇಲ್ಲ ಅನ್ನಲ್ಲ. ಪರ್ಮಿಟ್ ಒಬ್ಬನಿಗೆ ಗಂಡನೇ ಪರ್ಮಿಟ್ ಒಬ್ಬನಿಗೆ ಕೊಟ್ಬಿಡಬೇಕು, ಅಥವಾ ಅವನಿಗೆ ಚೇಂಜ್ ಮಾಡಬಾರ್ದು. ಅವನೇ ನಡ್ಸ್ಕೊಂಡು ಬರ್ಬೇಕು ಲಾಸ್ಟ್ ತನಕ. ಅವನಿಗೇನಾರ ಸೀನಿಯರಿಟಿ ಅವ್ನು ಪೋಸ್ಟ್ ಬಂತು ಅವ್ನು ಚೇಂಜ್ ಮಾಡಿ, ನಾನು ಇಲ್ಲ ಅನ್ನಲ್ಲ. ಏನು ಪರ್ಮಿಟ್ ಏನಿದೆ ಅವನಿಗೆ ಕೊಡಬೇಕು. ನೀವು ನನಗೆ ಕೇಳಬೇಡಿ. ನೀವು ನಿಮ್ಮ ಕಡೆ ಬಳ್ಳೆ ಕಡೆಯೇ ಹೋಗಿ ಕೇಳಿ, ನೀವು ಚಿಕ್ಕಮದಿಗೆ ಹೋಗಿ ಕೇಳಿ. ಏನಂತಾಳೆ ಈಗ ಏನಂದ್ರೆ ಈಗ PCP ಜಾಸ್ತಿ ತೊಗೊಳ್ತಾರೆ. ಈಗ PCP ತೊಗೊಂತಲ್ಲ ನೀವು, ನಾನು ಹೇಳ್ತಿಲ್ಲ ನಾನು ಹೇಳಿದ ಕಾಡಲ್ಲಿ ಒಳಗೆ ಹೋಗೋಕ್ಕೆ ಜೀವ ಕೈಲಿ ಹಿಡ್ಕೊಬೇಕು. ಈಗ PCP ಅಲ್ಲಾಳೆ ಅವ್ನಿಗೆ ಹೆಚ್ಚು ಕಡಿಮೆ ಅದು ಯಾರು ಜವಾಬ್ದಾರಿ ಏನು ಕತೆ? ಈಗ ನಿಮಗೆಲ್ಲ ಇನ್ಶೂರೆನ್ಸ್ ಮಾಡಿಸಿದ್ರೆ ಆಗಲಿಂದ? ಹಾಂ, ನಮ್ಮದೆಲ್ಲ ಅವಾಗ ನಾನು ಎಲ್ಲ ಇನ್ಸೂರೆನ್ಸ್ ಎಲ್ಲ ನಾವು ನಮ್ಗೆ ಡೈರೆಕ್ಟ್ ನಾವೇ ಮಾಡ್ತಾಯಿದ್ದೆವು. ಆವಾಗ ನಮಗೆ ಈಗ PCP ಅಂದರೆ ನಮಗೆಲ್ಲ ಪೆನ್ಷನ್ ಇದೆ, ಅವ್ರಿಗೆ ಪೆನ್ಷನ್ ಇಲ್ಲ. ಈಗ PCP ಏನಾಗ ಸತ್ತೋಗ್ಬಿಟ್ಟಪ್ಪ, ಏನು ಅವನಿಗೇನು ಸ್ವಭಾವ ಏನಿದೆ? ಈಗ ಅವನಿಗೇನು ಪಾಪ ಏನು ಕೇಳ್ತೀರಿ? ಈಗ ನಮ್ಮಲ್ಲೇ ಒಬ್ಬ PCP ಈಗ ಆವಾಗ ಇವನಿದ್ದ, ಯಾರು ಹುಮ್ಮಸ್ ಸಾಬ್ರು ಅಂತ ಹೇಳಿದ್ರು, ಅವ್ನ ಮಗ ಒಬ್ಬ ಇದ್ದ PCPಲಿ. ಅವನಿಗೆ ಕಾಡನ್ನೇ ಹೊಡೆದು ಸತ್ತೋಗ್ಬಿಟ್ಟ. ಜಾಡಲ್ಲಿ ಹೋಗ್ಬೇಕಾರೆ ಜಾಡಲ್ಲಿ ಹಾಕೊಂಡು ನಾನೇ ಬರ್ತಾಯಿತ್ತು, ಇವ್ನು ಈ ಕಡೆ ಹೋಗ್ತಾಯಿದ್ದ. ಒಂದೇ ಸರಿ ಚಾರ್ಜ್ ಮಾಡಿಬಿಟ್ಟು ಸತ್ತೋಗ್ಬಿಟ್ಟ. ಅವ್ನು ಏನು ಕೊಟ್ಟು ಬರೀ 25,000 ರೂಪಾಯಿ ಕೊಟ್ಟರು. ಆವಾಗ ಅಷ್ಟೇ ಇತ್ತು, ಅವಾಗ 25,000 ರೂಪಾಯಿ ಕೊಟ್ಟರು. ಈಗ ಎಷ್ಟಿದೆ? ಈಗೇನಪ್ಪ ಎಷ್ಟಿದೆ ಅಂತ ಗೊತ್ತಿಲ್ಲ. ಅಲ್ಲ ಕರೆಕ್ಟು ಇದೆ, ಕರೆಕ್ಟ್ ಬಿಡಿ. ಈಗ ಅವನೀಗ ಸಣ್ಣ ಒಬ್ಬ ಏನು ಇನ್ನೂ ಮೀಸೆ ಬಂದಿಲ್ಲ, ಅವ್ನು ಸೇರ್ಕೊತಾನೆ PCPಗೆ. ಒಂದು 20 ವರ್ಷಕ್ಕೆ ಸೇರಿಸ್ಕೊತಾನೆ. ಅವನು ಸತ್ತೋಗ್ಬಿಟ್ರೆ ಅವನಿಗೇನು ಒಂದು 20 ಲಕ್ಷ ಕೊಡ್ಬೋದ ನೀವು? ಅವ್ನು ಏನು ಮಾಡ್ತಿದ್ದು ತಿಳ್ಕೊಂಡ್ರಿ? ಅವ್ನ ವಯಸ್ಸು ತನಕ ಅವ್ನು ಎಷ್ಟು ದುಡಿಬೋದು? ಈಗ ಅವ್ನ ವಯಸ್ಸು ಕಲಿತಂಗೆ ಅವ್ನು ಎಷ್ಟು ಅಷ್ಟು ಒಂದು ಕೋಟಿ ರೂಪಾಯಿ ದುಡಿಬೋದು. ಹಾಗೆಲ್ಲ ಇದೆ. ಈಗ ನೋಡಿ ಬಳ್ಳೆ ಕಡೆನೂ ಅಷ್ಟೇ, ಬಳ್ಳೆ ಕಡೆ PCP ಭಾಳ ಅನೇಕ ಕೆಲಸದಲ್ಲಿ. ಈಗ ಇಲ್ಲಿ ನಮ್ಗಿಂತ ಅಲ್ಲಿ ಕಷ್ಟ ಜಾಸ್ತಿ. ಅಲ್ಲಿ ಭಯಂಕರ ಆನೆಗಳು, ಕಾಡಾನೆಗಳು. ಹಾಂ, ಆ ಕಡೆ ಎಲ್ಲ ಕಾಟಿಂಗ್. ಅಲ್ಲಿ ಏನು ಗೊತ್ತಾ, ಜನ ಪಾಪ ಅವರು ಅವರು ಕುರುಬು ಜನ. ದ್ರೋಣ ಇಲ್ಲಿದೆ, ಭಾಸ್ಕರ ಇಲ್ಲಿದೆ. ದ್ರೋಣ ಎಷ್ಟಲ್ಲಿ ಬಂದಿದೆ ಅಂದರೆ 2000 ಇಲ್ಲ 68ರಲ್ಲೇನೋ ಬಂದಿದ್ದು. ಇಲ್ಲಿ ಟ್ರೈನಿಂಗ್ ಬಂದು ಆಮೇಲೆ ಅಲ್ಲಿಗೆ 68ರಲ್ಲಿ ಕಾಡು ಆನೆ ಹಿಡ್ಕೊಂಡು ಬಂದು ಇಲ್ಲಿಗೆ. ಕೆಟ್ಟದ ಆನೆ 68ರಲ್ಲಿ ಕೆಟ್ಟದ ಆನೆಗಳು ಅವು. ದ್ರೋಣ ಮತ್ತು ಗಂಗೆ, ಲಿಲ್ಲಿ, ಕುಂತಿ, ಇವು 4 ಆನೆ ಇಲ್ಲಿಗೆ ಬಂದಿದ್ದು. 4 ಆನೆ ಬಂದು ಆಮೇಲೆ ಅಲ್ಲಿ ಒಂದು ಅಂಬಾರಿ ಆನೆ ಇತ್ತು, ಎಂಥದ್ದು ಅಂಬಾರಿ ಆನೆ ಅಂತ ಇತ್ತು, ಅದು ಸತ್ತೋಯ್ತು ಬಳ್ಳಿಯಲ್ಲಿ. ರಾಜೇಂದ್ರ ಅದು ಸತ್ತೋದ್ಮೇಲೆ ಈ ಆನೆ ಸ್ಟಾರ್ಟ್ ಮಾಡಿದ್ರು, ಭಾಸ್ಕರಾಗ ದ್ರೋಣಗೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ತೊಗೊಂಡೋದ್ರು 2 ಆನೆಗಳು ಅಲ್ಲಿಗೆ. 2 ಆನೆ ಹಾಂ, ಇಲ್ಲ ಅವೆಲ್ಲ ಅಲ್ಲೇ 2 ಆನೆ ಇಲ್ಲೇ ಅವು, ಭಾಸ್ಕರ ಮತ್ತು ದ್ರೋಣ. ಟಸ್ಕರ್ ಇಲ್ಲೇ. ಅದು ಭಾಳ ಒಳ್ಳೆ ಬೆಸ್ಟ್ ಆನೆ ನಮ್ಮಲ್ಲಿ. ಈಗ ಒಳ್ಳೆ ಆನೆ ಅಂದರೆ ಅದೇ, ಯಾವ ಇದಕ್ಕೆ ಆನೆ ನುಗ್ಗಕ್ಕೆ ಹೋಗಲಿ, ಆನೆ ಹೊಯ್ಯಕ್ಕಾಗಲಿ ಎಲ್ಲದಕ್ಕೆ ಬೆಸ್ಟ್ ಅದೇ. ಅಂದರೆ ರಹೀಮ್ ಸಾಬ್ರು ಮಾತು. ಈಗ ಇದು ನಮ್ಮ ಸಕ್ಕರೆ ಬೈಲ್ ಆನೆನೂ ಕ್ಯಾಪ್ಚರಿಂಗ್ ಕರ್ಕೊಯ್ತಿದ್ದಾರೆ. ಹೀಗೆ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರೆ. ಮೊನ್ನೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬಂದರು ಆನೆಗಳು. ನಾನು ಮೊದಲೇ ಹೇಳಿದ್ದೆ ಇಲ್ಲಿ, ನಾನು ಏನಿದೆ ಸಕ್ಕರೆ ಬೈಲ್ ಆನೆನೂ ಕ್ಯಾಪ್ಚರ್ ಮಾಡ್ತಾರೆ. ಯಾರು ಹೇಳಿದ್ರು ಕ್ಯಾಪ್ಚರ್ ಮಾಡಲ್ಲ ಅಂತೇಳಿ? ಕ್ಯಾಪ್ಚರ್ ಇದೆ, ನಾನು ಹೇಳ್ತೀನಿ ನಿಮಗೆ. ಅದೇ ಹೇಳ್ದಲ್ಲ, ತಾಲೀಮ್ ಇಲ್ಲದೆ ಕುಸ್ತಿ ಆಡೋಕ್ಕಾಗಲ್ಲ. ಮೊದಲೇ ಶಿಕ್ಷೆ ತಾಲೀಮ್ ಕಲಿಸಿ, ಎಲ್ಲೆಲ್ಲ ಆನೆ ಇರ್ತಾರಲ್ಲ ಈಗ ಹಾಕಿ, ಸಕ್ಕರೆ ಬೈಲ್ ಆನೆಗೂ ಹಾಕಿ. ಅವ್ರಿಗೂ ಅನುಭವ ತೊಗೊಳ್ತಾರೆ, ಹೆಂಗೆ ಹಿಡಿಬೋದು, ಹೆಂಗೆ ನಾವು ಕುತ್ಕೋಬೇಕು, ಹೆಂಗೆ ನೀಡಬೇಕು ಅಂತ ಅವರು ಸ್ವಲ್ಪ ಕಲಿತಾರೆ ಆನೆಯವರು. ಈಗ ನೀವು ಕ್ಯಾಂಪಲ್ಲಿ ನೋಡಿದ್ರೆ ಯಾವ ಆನೆಗಳು ನಿಮಗೆ ಒಳ್ಳೆ ಕೆಪಾಸಿಟಿ? ಇಲ್ಲ, ನಮ್ಮಲ್ಲಿ ಪೂರ ಆನೆಯೂ ಟ್ರೈನಿಂಗ್ ಕೊಟ್ಟರೆ ಪೂರ ಆನೆಯೂ ಆನೆ ಹಿಡಿಯೋವಿದ್ದಾವೆ. ನಿಮಗೆ ಒಂದು ಸ್ವಲ್ಪ ಇಲ್ಲ ಇಲ್ಲ ಎಲ್ಲ ಆನೆಯೂ ತಾಕತ್ತಲ್ಲಿದ್ದಾವೆ ಈಗ ನಮ್ಮಲ್ಲಿ. ಎಲ್ಲನೂ ಟ್ರೈನಿಂಗಿಗೆ ಕೊಡ್ತಾ ಇದ್ರೆ ಎಲ್ಲ ಆನೆ ತಾಕತ್ತಲ್ಲಿದ್ದಾವೆ. ನೀವು ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀರ ಆನೆಗಳನ್ನ? ನಾವು ಹೋಗ್ತಾ ಇರ್ತೀನಿ ಮತ್ತೆ ಅಲ್ಲಿ ಓದು. ಯಾಕಂತ ಗೊತ್ತಾ, ಇಲ್ಲಿ ಹೋಗ್ಬೇಕಾದ್ರೆ ನಾನು ನೋಡ್ತಾ ಇರ್ತೀನಿ. ಅದು ಜೀವ ಎಳಿತಿತ್ತೆ, ಯಾಕಂದ್ರೆ ಅದರಲ್ಲೇ ತಿಂದಿದ್ದಲ್ಲ, ಅದರಲ್ಲೇ ತಿಂದಿರೋದು, ಅದರಲ್ಲೇ ಉಂಡಿರೋದು. 2 ಗೇಟ್ ಆಗಿದ್ದೀನಿ, ದೂರ ಆಗಿದೆ ಅಷ್ಟೇ. ನೀವು ಹೋಗ್ತಾ ಇರ್ತೀವಿ, ನೋಡ್ತೀನಿ ಆನೆಗಳು. ಅಂದರೆ ನಮ್ಮ ಕಾಲದಲ್ಲಿ ನೀವು ಕೇರಳದಿಂದ ಬಂದು ತೊಗೊಂಡೋಗೋರು. ಅವರು ಕೇರಳದೇನು ಮಠಕ್ಕೆ ಅಂತ ತೊಗೊಂಡೋಗೋರು. ಮಠಕ್ಕೆ ಅಂತ ಹೇಳಿ ಮಠದ ಹೆಸರು ತೊಗೊಂಡು ಹೇಳಿ ಇಲ್ಲಿಂದ ಆನೆ ತೊಗೊಂಡೋಗೋರು. ಇಲ್ಲಿಂದ ಯಾವ್ದು ಹೋಗಿದ್ದಾವೆ? ಪರಂಧಾಮ ಹೋಗಿದೆ, ಸಂಪಂಗಿಧಾಮ ಹೋಯ್ತು ಕೇರಳಗೆ, ಮತ್ತು ಮಹೇಶ ಹೋಯ್ತು, ಮತ್ತು ಅದು ಯಾವುದು ಬಲರಾಮ್ ಹೋಯ್ತು. ಬಲರಾಮ್ ಅಂದರೆ ನಮ್ಮ ತಂದೆ ಕಾಲದ ಆನೆ, ಅದು ಹಳೆ ಆನೆ. ಬಲರಾಮ್ ಹೋಯ್ತು ಕೇರಳಗೆ. ಅದೆಲ್ಲ ಕೇರಳ ಕೊಟ್ಟಿದೆ ಆನೆಗಳು ಎಲ್ಲ ಅವಾಗ ಮಾಡ್ತಾಯಿದ್ರು. ಕೇರಳ ಬಿಟ್ಟು ಬೇರೆ ಈಗ ಮಹಾರಾಷ್ಟ್ರ
ಮಹಾರಾಷ್ಟ್ರ ನನ್ನ ಕಾಲದ್ದು ತಮಿಳ್ನಾಡು ಹೋಗಿದಾವಲ್ಲ, ತಮಿಳ್ನಾಡು ನಾನು ತೊಗೊಂಡೋಗ್ಬಿಟ್ಟು ಬಂದೆ. ಪ್ರಕೃತಿ ಅಂತ ಹೇಳಿ ಮರಿ, ಭಾಳ ಒಳ್ಳೆ ಮರಿ ತೊಗೊಂಡೋಗಿ ಅಲ್ಲಿ ಮಕ್ನ ಇತ್ತು. ಆ ಮಕ್ನ ಕ್ಯಾನ್ಸರಲ್ಲಿ, ಆ ಮಕ್ನ ತಂದು ನಾವು ಇಲ್ಲಿಗೆ, ಆ ಒಳ್ಳೆ ಮರಿ ಬಿಟ್ಟು ಮಕ್ನ ಇಲ್ಲಿಗೆ ತಂದು, ಮಕ್ನ ತಂದು ಇಲ್ಲಿಗೆ, ಮಕ್ನ ಇಲ್ಲಿ ಒಂದು ಇತ್ತು, ಒಂದು 3-4 ತಿಂಗಳಿತ್ತು ಅದು ಮಕ್ನ. ಆಮೇಲೆ ಅದು ಸತ್ತೋಯ್ತು. ಆಮೇಲೆ ನೋಡಿ ಆ ಪ್ರಕೃತಿ ಮರಿ ತೊಗೊಂಡು ನಾವು ಬಿಟ್ಟಿವಲ್ಲ, ಅದಕ್ಕೂ ಕ್ಯಾನ್ಸರಿಗೆ ಅದು ಸತ್ತೋಯ್ತು ಅಲ್ಲಿ ತಮಿಳ್ನಾಡಲ್ಲಿ. ಅಂದರೆ ಟ್ರಾನ್ಸ್ಫರ್ ಆಗಿಂದ ನಡೀತೈತೆ. ಹಾಂ, ಅವಾಗ ನಡೀತಾ ಇತ್ತು. ಇದು ಯಾವಾಗ ನೋಡಿ ಆನೆ ಇಂಪ್ರೂವ್, ನಮ್ಮ ಕಾಲದಲ್ಲಿ ಆನೆ ಸಕ್ಕರೆಬೆಲೆ ಆನೆ ಇದ್ದಾವೆ, ಆನೆ ಎಲಿಫೆಂಟ್ ಕ್ಯಾಂಪು ಇಂಪ್ರೂವ್ ಇದ್ದಿಲ್ಲ ಇಲ್ಲಿ. ಇದು ಯಾವಾಗ ಇಂಪ್ರೂವ್ ಆಯ್ತು ಅಂದರೆ 2011ರಿಂದ ಇದು ಇಂಪ್ರೂವ್ ಆಯಿತು. ಈಗ ನಿಮಗೆ ನಿಮ್ಮ ಕ್ಯಾಂಪ್ ನೋಡಿದ್ರೆ ಏನು ಅನಿಸುತ್ತೆ ನಿಮ್ಮ ಟೈಮ್ಗೂ ಮತ್ತು ಇವಾಗಲೂ? ಇಲ್ಲ, ನಮ್ಮ ಕ್ಯಾಂಪ್ ಚೆನ್ನಾಗಿದೆ. ಅಲ್ಲ, ಇವಾಗ ನಿಮ್ಗೆ ನೋಡಿದ್ರೆ ಇದು ಅಭಿವೃದ್ಧಿ ಆಗಿರೋದು ಅದೆಲ್ಲ ನೋಡಿದ್ರೆ. ಹಾಂ, ನಮ್ಮ ಕಾಲದಲ್ಲಿ ಆಗಿತ್ತು, ಆಗಿತ್ತು. ಈಗಲೂ ಚೆನ್ನಾಗಿದೆ. ಹಾಂ, ಈಗಲೂ ಚೆನ್ನಾಗಿದೆ ಕ್ಯಾಂಪು. ನೀವು ಏನಾದ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀರಾ ಇವ್ರಿಗೆ? ಯಾರಿಗೆ? ಹಿಯರ್ ಆಫೀಸರ್ಗೆ ಈ ಥರ ಹಿಂಗಿರ್ಬೇಕು? ಇಲ್ಲ, ಯಾರಿಗೂ ನಮ್ಮ ಹತ್ರ ಬಂದು ಕೇಳಲ್ಲ ಅವರು. ಈಗ ಅಂದರೆ ಅವರಿಗೆ ಗೊತ್ತಿದೆ, ಆಫೀಸ್ಗಳಿಗೆ ಪೂರ ಗೊತ್ತಿದೆ, ನಮಗಿಂತ ಜಾಸ್ತಿ ಗೊತ್ತಿತ್ತು ಅವ್ರಿಗೆ. ಈಗ ಅವ್ರಿಗೆ ಗೊತ್ತಿದ್ದಕ್ಕೆ ಮತ್ತು ಅವರೆಲ್ಲ ಟ್ರಾವೆಲ್ ಕಟ್ತಾರದಲ್ಲಿ. ಈಗ ನಮಗೆ ಅನುಭವ ಕಮ್ಮಿ. ಈಗ ಅವಾಗ ಅವರಿಗೆಲ್ಲ ಗೊತ್ತಿದ್ದೆ, ಮತ್ತು ಅಷ್ಟು 25 ಅಡಿ ಉದ್ದ, ಹಿಂಗೆ 25 ಅಡಿ ಉದ್ದ ಕಟ್ಟಿ ಟ್ರಾವೆಲ್ ಕಟ್ತಾರಲ್ಲ, ಅವ್ರಿಗೆ ಅನುಭವ ಜಾಸ್ತಿ. ಈಗ ನಮ್ಗೆ ಅನುಭವ ಇಲ್ಲ, ನಮ್ಮಲ್ಲಿ ಯಾರೂ ಬರ್ತಲ್ಲ ಕೇಳೋಕ್ಕೂ. ಅವ್ರಿಗೆ ಅನುಭವ ಜಾಸ್ತಿ ಇದೆ ಆಫೀಸ್ಗಳಿಗೆ.